ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದಂತಹ ಡೆಸರ್ಟನ್ನು ಮಾಡ್ತಾ ಇದ್ದೇನೆ. ಈ ಡೆಸರ್ಟ್ ಮಾಡಲಿಕ್ಕೆ ನಾನು ಡ್ರೈ ಫ್ರೂಟ್ಸ್ ಮತ್ತು ಬ್ರೆಡ್ಡನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ಬಾದಾಮಿ, ಗೇರ್ ಬೀಜ, ವಾಲ್ನಟ್ ಒಂದು 4-5 ಮತ್ತು ಸೀಡ್ಸನ್ನು ತಗೊಂಡಿದ್ದೇನೆ. ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಇದ್ದರೆ ನೀವು ಉಪಯೋಗಿಸ್ಕೊಳ್ಬೋದು. ಇಲ್ಲದ್ರೆ ಮನೆಯಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಏನಿದೆ ಅದರಲ್ಲಿ ಮಾಡ್ಕೊಳ್ಬೋದು. ಪಿಸ್ತಾ ಇದ್ದರೆ ಪಿಸ್ತಾನೂ ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲ ಮಿಕ್ಸರಿಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಆಮೇಲೆ ಒಂದು 10-15 ಖರ್ಜೂರನ ತಗೊಂಡೆ. ಖರ್ಜೂರನ ಕೂಡ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು ಪೇಸ್ಟ್ ಥರ. ಇದನ್ನು ಗ್ರೈಂಡ್ ಮಾಡಲಿಕ್ಕೆ ನೀರು ಯಾವುದು ಏನು ಉಪಯೋಗಿಸ್ಲಿಕ್ಕಿಲ್ಲ, ಹಾಗೇ ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡಿದಂತಹ ಪೇಸ್ಟನ್ನು ಈಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡಿದ್ದೇವಲ್ಲ ಅದಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಮಿಕ್ಸ್ ಮಾಡುವಾಗ ಏನು ನೀರೆಲ್ಲ ಹಾಕಲಿಕ್ಕಿಲ್ಲ, ಹಾಗೇ ಮಿಕ್ಸ್ ಮಾಡೋದು. ಯಾಕೆಂದರೆ ನಿಮಗೆ ಕ್ಯಾಶ್ಯೂ ನಟ್ ಇರ್ಬೋದು ಅಥವಾ ವಾಲ್ನಟ್, ಬಾದಾಮಿಯಲ್ಲಿ ಎಲ್ಲ ಖರ್ಜೂರದಲ್ಲಿ ಎಲ್ಲ ಅದರಲ್ಲಿ ಎಣ್ಣೆ ಅಂಶ, ಅದರಲ್ಲಿಯೇ ಹಿಟ್ಟಿನ ಹದಕ್ಕೆ ತರಲಿಕ್ಕಾಗ್ತದೆ. ಹಾಗೇ ಎಲ್ಲವನ್ನು ಕಲಸಿಕೊಳ್ಳೋದು. ಅದು ಹಿಟ್ಟಿನ ಹದಕ್ಕೆ ಬಂದ ನಂತರ ನೋಡಿ ಈ ಥರ ಆಯಿತು. ಇದನ್ನಿನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದು. ಇದರಲ್ಲಿ ಒಂದು 10-15 ಉಂಡೆ ಆಗ್ತದೆ ಸಣ್ಣ ಸಣ್ಣದು ಮಾಡಿದರೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡ್ರೆ ಆಯಿತು. ಈ ಡೆಸರ್ಟ್ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ಹೆಲ್ದಿ ಕೂಡ. ಅಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಇದೆ. ಹೀಗೇನೆ ಎಲ್ಲವನ್ನು ಉಂಡೆಗಳನ್ನಾಗಿ ಈಗ ಮಾಡಿಕೊಳ್ಳುವ. ಆಮೇಲೆ ಇದಕ್ಕೆ ಬೇಕಾದಂಥದ್ದು ಬ್ರೆಡ್ಡನ್ನು ಕಟ್ ಮಾಡಿಕೊಳ್ಬೇಕು. ಬ್ರೆಡ್ಡನ್ನು ಸೈಡ್ ಬ್ರೌನ್ ಕಲರ್ ಇದೆಯಲ್ಲ ಅದನ್ನು ಕಟ್ ಮಾಡಿಕೊಳ್ಬೇಕು. ಚಾಕುನ ಸ್ವಲ್ಪ ಗ್ಯಾಸಿಗೆ ಹಿಡಿದು ಬಿಸಿ ಮಾಡಿಕೊಂಡ್ರೆ ಆ ಸೈಡ್ ಕಟ್ ಮಾಡುವಾಗ ಸುಲಭವಾಗಿ ಕಟ್ ಮಾಡಲಿಕ್ಕಾಗ್ತದೆ. ನೈಸಾಗಿ ಅದು ಹೋಗ್ತದೆ. ಇಲ್ಲದಿದ್ದರೆ ಸ್ವಲ್ಪ ಬ್ರೆಡ್ ಕಟ್ಟಾದಾಗೆ ಆಗುತ್ತಲ್ಲ, ಅದಕ್ಕೋಸ್ಕರ ಇದು ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಆಗ ತುಂಬ ಈಸಿಯಾಗಿ ಕಟ್ ಮಾಡಲಿಕ್ಕಾಗುತ್ತೆ. ಈಗ ಕಟ್ ಮಾಡಿದಂತಹ ಬ್ರೆಡ್ ಇದೆ ಅಲ್ವಾ, ಇದನ್ನೆಲ್ಲ ಪುಡಿ ಮಾಡಿಕೊಳ್ಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಿ ನಾವು ಚಪಾತಿ ಹಿಟ್ಟನ್ನೆಲ್ಲ ಹೇಗೆ ಕಲಿಸ್ತೇವೆ ಹಾಗೆಯೇ ಒಂದು ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳೋದು. ನೋಡಿ, ಇಲ್ಲಿ 7-8 ಬ್ರೆಡ್ಡನ್ನು ಹಾಕ್ಕೊಂಡಿದ್ದೇನೆ ನಾನು. ಆದರೆ ಹಿಟ್ಟು ನೋಡಿ ಇಷ್ಟೇ ಆದದ್ದು. ಇದನ್ನು ಸಣ್ಣ ಉಂಡೆ ಹಾಗೆ ಮಾಡಿ ಈಗ ಸ್ವಲ್ಪ ಹೊತ್ತು ಹಾಗೆಯೇ ಇಡುವ, ಹಾಗೆಯೇ ಇರಲಿ ಅದು. ನೆಕ್ಸ್ಟ್ ನಾವೊಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ಹಾಲನ್ನು ತಗೊಂಡಿದ್ದೇನೆ. ಈ ಹಾಲಿಗೆ ಇದು ಚೆನ್ನಾಗಿ ಕುದೀಲಿ ಹಾಲು. ಆಮೇಲೆ ಒಂದು ಬೌಲಲ್ಲಿ ನಾನೊಂದು 2-2.5 ಚಮಚದಷ್ಟು ಕಸ್ಟರ್ಡ್ ಪೌಡ್ರನ್ನು ತಗೊಂಡೆ. ಕಸ್ಟರ್ಡ್ ಪೌಡರಿಗೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು. ನಿಮಗೆ ಯಾವ ಫ್ಲೇವರ್ ಇದು ಬೇಕು ಆ ಫ್ಲೇವರ್ ಇದು ಕಸ್ಟರ್ಡ್ ಪೌಡರ್ ತಗೊಳ್ಬೋದು. ಮನೇಲಿ ತಂದದಿದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಬೋದು. ಚೆನ್ನಾಗಿ ಗಂಟಿಲ್ಲದ ಹಾಗೆ ಕಲಸಿ ಇಟ್ಕೊಳ್ಳುವ. ಆಮೇಲೆ ನೆಕ್ಸ್ಟ್ ನಾವು ಉಂಡೆಗಳನ್ನೆಲ್ಲ ಮಾಡಿಕೊಂಡಿದ್ದೇವಲ್ಲ ಅದನ್ನು ಇಲ್ಲಿ ನಾವು ಬ್ರೆಡ್ಡನ್ನು ಕೂಡ ಉಂಡೆಗಳನ್ನು ಬ್ರೆಡ್ಡಿನ ಹಿಟ್ಟನ್ನು ಕೂಡ ಮಾಡಿ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಡ್ರೈ ಫ್ರೂಟ್ಸ್ ಇದ್ದು ಉಂಡೆಗಳನ್ನು ಕೂಡ ಮಾಡಿ ಇಟ್ಟುಕೊಂಡಿದ್ದೇವೆ. ಈ ಬ್ರೆಡ್ಡಿನ ಹಿಟ್ಟನ್ನು ಈ ಥರ ಚಪ್ಪಟೆಯಾಗಿ ಮಾಡಿಕೊಂಡು ಅದರ ಒಳಗೆ ಡ್ರೈ ಫ್ರೂಟ್ಸ್ ಉಂಡೆ ಇದೆ ಅಲ್ವಾ, ಹೂರಣ ಅಂತ ಕೂಡ ಹೇಳ್ಬೋದು ಅದಕ್ಕೆ. ಆ ಹೂರಣವನ್ನು ಅದರ ಒಳಗೆ ಇಟ್ಟು ಈ ಥರ ಬಾಲ್ಗಳನ್ನಾಗಿ ಮಾಡ್ಕೊಳ್ಳೋದು. ನಿಮಗೆ ಕೈಗೇನಾದರೂ ಅಂಟುತ್ತಂತಾದರೆ ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಳ್ಬೋದು. ಆಗ ಉಂಡೆ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಅದಕ್ಕೋಸ್ಕರ ತುಪ್ಪ ಏನೂ ತುಂಬ ಬೇಕಾಗೋದಿಲ್ಲ, ಹಾಗೆ ಈಸಿಯಾಗಿ ಉಂಡೆ ಮಾಡಲಿಕ್ಕೆ ಆಗ್ತದೆ. ಇದೇ ಥರ ಎಲ್ಲ ಬಾಲ್ಸ್ಗಳನ್ನು ನಾವು ರೆಡಿ ಮಾಡಿಕೊಳ್ಬೇಕು. ಈಗ ಇದು ತುಂಬ ಈಸಿ ಇದೆ ಮಾಡಲಿಕ್ಕೆ, ಏನು ಕಷ್ಟ ಇಲ್ಲ. ಆದರೆ ಒಂದೊಂದೇ ಉಂಡೆಗಳನ್ನು ಈ ರೀತಿ ರೆಡಿ ಮಾಡಿಕೊಳ್ಬೇಕು. ಇಲ್ಲಿ ಒಂದು 10-15 ಬಾಲ್ಸ್ಗಳು ರೆಡಿ ಆಯಿತು. ಇದನ್ನು ಈಗ
ನಾವು ಸಣ್ಣಕ್ಕೆ ಒಂದು ಪಾನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಹೇಗೆ ಮಾಡೋದು ತೋರಿಸ್ತೇನೆ. ಇಲ್ಲಿ ನಾನು 2ರಿಂದ 3 ಚಮಚದಷ್ಟು ತುಪ್ಪನ ಹಾಕ್ಕೊಂಡೆ ಒಂದು ಪಾನಿಗೆ. ಆಮೇಲೆ ಈ ಉಂಡೆಗಳನ್ನೆಲ್ಲ ಹಾಕ್ಕೊಳ್ಳೋದು. ಇದನ್ನು ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಬೇಕು, ದೊಡ್ಡ ಉರಿ ಮಾಡಲೇಬಾರ್ದು. ತುಂಬ ಪೇಷನ್ಸ್ ಇರಬೇಕು ಇದನ್ನು ಫ್ರೈ ಮಾಡುವಾಗ. ದೊಡ್ಡ ಉರಿ ಮಾಡಿತ್ತು ಅಂದರೆ ಅದು ಕಪ್ಪಾಗಿ ಬಿಡ್ತದೆ. ಇಲ್ಲಿ ನಾನು ಬ್ರೆಡ್ ಅಂತೇಳಿ ಬ್ರೌನ್ ಬ್ರೆಡ್ಡನ್ನೇ ಉಪಯೋಗಿಸಿದ್ದು, ಮೈದಾ ಬ್ರೆಡ್ ಅಲ್ಲ. ನಿಮಗೆ ಯಾವ ಬ್ರೆಡ್ ಬೇಕೋ ಅದೇ ಬ್ರೆಡ್ಡನ್ನು ಉಪಯೋಗಿಸ್ಕೊಳ್ಬೋದು. ವೈಟ್ ಬ್ರೆಡ್ ಬೇಕು ಅಂತ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಬೋದು. ಬ್ರೌನ್ ಬ್ರೆಡ್ ಇಲ್ಲಿ ಗೋಧಿಯಿಂದ ಮಾಡಿದ ಬ್ರೆಡ್ ಇದು. ಒಂದು 5 ನಿಮಿಷ ತಗೊಳ್ತದೆ ಇದು ಫ್ರೈ ಆಗಲಿಕ್ಕೆ. ನೋಡಿ ಕಲರ್ ಎಲ್ಲ ಚೇಂಜ್ ಆಯಿತು. ಹೀಗೆ ತಿರುಗಿಸ್ಕೊಳ್ತಾ ಇರಬೇಕು. ಒಂದು 5 ನಿಮಿಷ ಆಗುವಾಗ ಎಲ್ಲವೂ ಕೂಡ ರೆಡಿ ಆಗ್ತದೆ. ನೋಡಿ ಈಗ ರೆಡಿ ಆಯಿತು. ನೆಕ್ಸ್ಟು ನಾನು ಅಲ್ಲಿ 2 ಗ್ಲಾಸ್ ಹಾಲು ಕುದಿಲಿಕ್ಕೆ ಇಟ್ಕೊಂಡಿದ್ದೇನಲ್ಲ, ಹಾಲು ಚೆನ್ನಾಗಿ ಕುದೀತಾ ಉಂಟು. ಈ ಕುದಿಯುತ್ತಿರುವ ಹಾಲಿಗೆ ನಾನೀಗ ಇಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಹಾಲನ್ನು ಆಫ್ ಮಾಡಿಕೊಳ್ಬೇಕು. ಆಮೇಲೆ ಬೆಲ್ಲನ 4ರಿಂದ 5 ಚಮಚದಷ್ಟು ಬೆಲ್ಲದ ಹುಡಿನ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಆಮೇಲೆ ಬೆಲ್ಲನ ಕರಗುವ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಕಸ್ಟರ್ಡ್, ಅದನ್ನು ಕೂಡ ಹಾಕ್ಕೊಳ್ಳೋದು. ನಿಲ್ಲಿಸದೆ ಹಾಗೇ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲದ್ರೆ ಗಂಟು ಆಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೋಡಿ ಈಗ ನೋಡಿ ಅದರ ಕನ್ಸಿಸ್ಟೆನ್ಸಿ ದಪ್ಪ ಆಗ್ತಾ ಬಂತು. ನಾನಿಲ್ಲಿ ಬೆಲ್ಲನ ಉಪಯೋಗಿಸ್ಕೊಂಡಿದ್ದೇನೆ. ನಿಮಗೆ ಸಕ್ಕರೆ ಬೇಕು ಅಂತಿದ್ದರೆ ಸಕ್ಕರೆನ ಹಾಕ್ಕೊಳ್ಬೋದು. ಬೆಲ್ಲದ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಇದ್ದರೆ ಸಕ್ಕರೆನ ಹಾಕ್ಕೊಳ್ಬೋದು. ಸಕ್ಕರೆನಲ್ಲಿ ಕೂಡ ಟೇಸ್ಟಿ ಆಗ್ತದೆ. 4ರಿಂದ 5 ಚಮಚ ಸಕ್ಕರೆ ಹಾಕಿದರೆ ಸಾಕು. ಈಗ ನಾವು ಫ್ರೈ ಮಾಡಿದಂತಹ ಉಂಡೆಗಳನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡೆ. ಅದಕ್ಕೆ ನಾವು ಕುದಿಸ್ಕೊಂಡ ಹಾಲು, ಕಸ್ಟರ್ಡ್ ಮಿಕ್ಸ್ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಳೋದು. ಇಲ್ಲಿಗೆ ನಮ್ಮ ರುಚಿಯಾದ ಡೆಸರ್ಟ್ ರೆಡಿ ಆಯಿತು. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಸಡನ್ನಾಗಿ ಏನಾದರೂ ಬರ್ತ್ಡೇ, ಮಕ್ಕಳದ್ದು ಪಾರ್ಟಿ ಆ ಥರ ಎಲ್ಲ ಇದ್ದರೆ ಮಾಡ್ಕೊಳ್ಬೋದು. ಒಂದು ಸ್ಪೆಷಲ್ ಆದ ತಿಂಡಿ. ಇದನ್ನು ಚಿಲ್ಡಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಇದನ್ನು ತಣ್ಣಗಾದ್ಮೇಲೆ ನಾನು ಫ್ರಿಜ್ಜಲ್ಲಿಟ್ಟು ಆಮೇಲೆ ಯೂಸ್ ಮಾಡುವಾಗ ತುಂಬ ಟೇಸ್ಟಿ ಆಯಿತು ಇದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಕಾಣುವ. ಅಲ್ಲಿಯವರೆಗೆ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.